59ನೇ ಬರ್ತಡೆಗೆ ಅಮ್ಮನ ಹತ್ರ ಏನ್ ಕೇಳ್ಕೊಂಡ್ರಿ ಸರ್? ಏನ್ ಕೇಳ್ಕೊಳ್ತೀವಿ, ಕೇಳ್ಕೊಳ್ಳುವಂಥದ್ದು ಏನ್, ಯಾಕೆ ಬಿಟ್ಟು ಹೋದೆ ಅಂತಾನೆ ನಮ್ಗೆ ಬೇಜಾರಾಗುತ್ತೆ. ಅಮ್ಮವ್ರು ಸ್ವಲ್ಪ ನೀನ್ ಇದ್ದಿದ್ರೆ ಅಷ್ಟು ಹುಮ್ಮಸ್ಸಿರೋದಲ್ಲಮ್ಮ ನಮ್ಗೆ ಅಂತ. 100 ಆನೆ ಬಲ ಅವ್ರು ಇದ್ರೆ ನನ್ಗೆ. ಮೊನ್ನೆ ಒಂದು ಹಾಡು ಹೇಳಿದ್ರಿ, ನಗುತ್ತೈತೆ ದೈವ ಅಲ್ಲಿ. ಯಾಕೆ ಸ್ವಲ್ಪ ಭಾವುಕರಾಗಿದ್ರ? ಇಲ್ಲ, ಬೇಜಾರಾಗತ್ತೆ. ಏನ್ ಮಾಡ್ತೀರ, ನಾವೆಲ್ಲ ನೆನ್ಸ್ಕೊಂಡಂಗೆ ಏನಾದ್ರು ನಡೆದ್ರೆ ಪರವಾಗಿಲ್ಲ, ನಾವು ನೆನ್ಸ್ಕೊಂಡಾಗ ಯಾವ್ದು ನಡೆಯಲ್ಲ ಅಲ್ಲಿ. ಎಲ್ಲಿಂದ ನೋಡಿ ಮನುಷ್ಯನ್ ಡೆಸ್ಟಿನಿ, ಭಾವನೆಗಳು ಬದಲಾವಣೆ ಹಾಕೊಂಡು ಹೋಗ್ತಾ 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 ಅವನೇ ಸುತ್ತಿ 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 ಅವನದೇ ಒಂದು ಇತಿಹಾಸ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಅಷ್ಟೇ ಜೀವನ. ಜೀವನ ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ? ಜೀವನ ಅಂದ್ರೆ ನನ್ನ ಪ್ರಕಾರ ನಾವು ಶ್ವಾಸಿಸ್ತಾ ಇರ್ತಕ್ಕಂಥ ಗಾಳಿ. ನಾವು ಉಳಿದಿದೀವಿ ಅನ್ನುವಂಥ ನಂಬಿಕೆನ ಇಟ್ಕೊಂಡ್ಬಿಟ್ಟು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದೀವಿ. ಆ ಹೆಜ್ಜೆ ನೋಡಿ ಇಡುವಂಥದ್ದು ಒಂದು, ಇಟ್ಕೊಂಡು ಹೋಗುವಾಗ ಯಾರಿಗೂ ನೋವಾಗದಿರೋ ಥರ ನಾವು ನಡ್ಕೊಳ್ಳುವಂಥದ್ದು ಇನ್ನೊಂದು. ಆಮೇಲೆ ನಮ್ಮ ಸುತ್ತಮುತ್ತಲು ನಮ್ಮ ಆತ್ಮೀಯರನ್ನ ನಾವು ಎಷ್ಟು ನಮ್ಮ ಹತ್ರಕ್ಕೆ ಸಂಪಾದನೆ ಮಾಡ್ಕೊಂಡು ಎಳ್ಕೊಳಕ್ಕಾಗುತ್ತೋ, ಪ್ರೀತಿಯಿಂದ, ಹಣದಿಂದ ಯಾರನ್ನೂ ಕೊಂಡ್ಕೊಳಕ್ಕಾಗಲ್ಲ, ಗುಣದಿಂದ, ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಪ್ರೀತಿಯಿಂದ ಅವ್ರನ್ನ ಗಳಿಸ್ಕೊಂಡು ಈ ಪ್ರಪಂಚ ಬಿಟ್ಟು ನಾವು ಹೋಗುವಾಗ ನಮ್ಮನ್ನು ನೋಡಿ ಅಯ್ಯೋ ನಮ್ಮನ್ನು ಬಿಟ್ಬಿಟ್ಟು ಹೋದ್ರಲ್ಲ, ಬಿಟ್ಟು ಹೋಗಿಲ್ಲ, ಅವ್ರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಭಾವನೆಯಲ್ಲೇ ನಾವು ಬದುಕ್ಬಿಟ್ಟು ಪ್ರಪಂಚ ಬಿಟ್ಟು ಹೋಗ್ಬೇಕು. ಬಿಟ್ರೆ ಏನೂ ಇಲ್ಲ. ಜೀವನ ಅನ್ನುವಂಥದ್ದು ಅಷ್ಟೇನೆ ಅಪ್ಪಾಜಿ, ಅಷ್ಟೇ ಅಷ್ಟೇ. ಎಷ್ಟು ಬೇಕು ಈಗ ನೋಡಿ, ಇಲ್ಲಿ ಉಸಿರು ತಗೊಳ್ತೀರಾ, ತಿರುಗಿ ಉಸಿರು ಬಿಡ್ತೀರಾ. ಹೋಗಿದ್ದ ಉಸಿರು ವಾಪಸ್ ಬರ್ಲಿಲ್ಲ ಅಂದ್ರೆ ಪ್ರಾಣ ಬಿಟ್ಟು ಹೋಗ್ಬಿಡ್ತಾ ಇದೀವಿ ಅಲ್ವಾ? ಇಲ್ಲೇನೆ ನಮ್ಗೆ ಲೆಕ್ಕಾಚಾರ ಕೊಟ್ಟ ಮೇಲೆ ಇದನ್ನೆಲ್ಲಾನು ಇಟ್ಕೊಂಡು ಇನ್ನೂ ಅಷ್ಟು ಸಮಸ್ಯೆಗಳನ್ನ ತಲೆಯಲ್ಲಿ ಹಾಕೊಂಡು ಒದ್ದಾಡಬಾರ್ದು ಮನುಷ್ಯ. ಅದಕ್ಕೇನೆ ಈ ಪರೋಪಕಾರ ಮಿದಮಿತ್ತಂ ಶರೀರಂ ಅಂತಾರಲ್ಲ, ಅದು ತುಂಬಾ ಮುಖ್ಯ. ಅದು ನೋಡಿ, ಅನ್ನವನ್ನು ಇಕ್ಕುವುದು, ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ, ಕೈಲಾಸ ಭಿನ್ನಣವಕ್ಕೂ ಸರ್ವಜ್ಞ. ದಾನ ಅನ್ನುವಂಥದ್ದು ಹೇಗಿರ್ಬೇಕು? ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದೆ, ಆಗಲೇ ಕರೆದು ಕೊಡುವವನ ದಾನ ಹೊನ್ನಾಗುವುದು ಸರ್ವಜ್ಞ. ಎಷ್ಟೋ ವರ್ಷಗಳಿಂದ ಎಲ್ಲ ಪುಟಿ ಚಿನ್ನದ ಮಾತುಗಳು, ತತ್ವಗಳು, ಏನಿದೆ ಅಷ್ಟೇ ಅಷ್ಟೇ ಲೈಫ್. ಯುವಕರಿಗೆ ಏನ್ ಹೇಳ್ತೀರಾ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದ್ ಬಗ್ಗೆ? ಖಂಡಿತ ಯುವಕರಿಗೆ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಸಂಪಾದನೆ ಮಾಡಿ ಹೆಸರು ಗಳಿಸಿ, ಯಾವ ಟೆಕ್ನಾಲಜಿನೂ ಎಲ್ಲವನ್ನೂ ನೀವು ಇದು ಮಾಡಿ ನೀವು ಸೈ ಅನ್ಸ್ಕೊಳ್ಳಿ, ಆದ್ರೆ ಹೆತ್ತವ್ರನ್ನ ಮರಿಬೇಡಿ, ಹೆತ್ತವ್ರನ್ನ ಆಶ್ರಮಕ್ಕೆ ಕಳಿಸೋ ಪರಿಸ್ಥಿತಿ ಮಾಡಬೇಡಿ. ಒಂದು ಗಂಡಾಗಿ ನೀವು ತಂದೆ ಆಗ್ತೀರಾ, ತಂದೆ ನಂತರ ಒಂದು ಮಾವನಾಗ್ತೀರಾ, ಮಾವನಾದ್ಮೇಲೆ ಅಜ್ಜ ಆಗ್ತೀರಾ, ಅಜ್ಜ ಆದ್ಮೇಲೆ ಮುತ್ತಜ್ಜ ಆಗ್ತೀರಾ. ಅಷ್ಟುವರೆಗೂ ಭಗವಂತ ಆಯುಷ್ ಕೊಡ್ಲಿ. ಆ ಆಯುಷ್ ನೀವು ಗಳಿಸ್ಕೋಬೇಕಾದ್ರೆ ನಿಮ್ಮ ಹಿರೀಕರನ್ನ ನೀವು ಪ್ರೀತಿಯಿಂದ ನೋಡಿದ್ರೆ ಮಾತ್ರ ನಿಮ್ಗೆ ಆಯುಷ್ ಬರ್ತದೆ. ಅದೇ ರೀತಿ ಹೆಣ್ಣಾದವಳು ತಂದೆಗೆ ಮಗಳಾಗ್ತೀರಾ, ಗಂಡನಿಗೆ ಹೆಂಡತಿ ಆಗ್ತೀರಾ, ಮಗುಗೆ ತಾಯಿ ಆಗ್ತೀರಾ, ಆಮೇಲೆ ಅತ್ತೆ ಆಗ್ತೀರಾ, ಆಮೇಲೆ ನಿಮ್ಗೆ ಸೊಸೆ ಬರ್ತಾರೆ, ಆಮೇಲೆ ನೀವು ಅಜ್ಜಿ ಆಗ್ತೀರಾ, ಆಮೇಲೆ ಮುತ್ತಜ್ಜಿ ಆಗ್ತೀರಾ. ನಿಮಗೂ ಆ ಬೆಲೆ ಸಿಗ್ಬೇಕಾದ್ರೆ ನೀವು ಯಾವ ಮನೆಗೆ ನೀವು ಹೋಗ್ತಿರೋ ಆ ಮನೆನೇ ನೀವು ಬಾಳಿಸ್ಬೇಕು, ಬೆಳಗಿಸ್ಬೇಕು. ಯಾವುದೇ ಕಾರಣಕ್ಕೂ ಕ್ಷಮಿಸೋದ್ರಲ್ಲಿ ನೀವು ಕ್ಷಮೆಯಾದರಿತ್ರಿಯಾಗಿರ್ಬೇಕು. ಆಮೇಲೆ ಭೂಮಿ ತಾಯಿಗೆ ಸಮಾನವಾಗಿರ್ಬೇಕು. ನೀವು ಭೂಮಿ ತಾಯಿಗೆ ಸಮಾನವಾಗಿರ್ಬೇಕು. ತಾಯಿ ಮೇಲೆ ಮಲಮೂತ್ರಗಳು ಮತ್ತೊಂದು ಏನೇ ಮಾಡಿದ್ರು ಆ ಮಗು ಹೀಗೆ ಹಿಂಗೆ ಉದುರ್ಕೊಂಡು ಅಪ್ಪ ಕ್ಲೀನ್ ಮಾಡ್ತೀನಿ, ಇನ್ನೊಂದು ಶುದ್ಧ ಮಾಡ್ಬಿಟ್ಟು ತನ್ನ ಬಟ್ಟೆನೂ ಕೂಡ ಆಮೇಲೆ ಹೋಗ್ಕೊಂತಾರೆ. ಅವು ಯಾವುದೋ ಋಣ ನಾವು ತೀರ್ಸಕ್ಕಾಗಲ್ಲ ವಾಪಸ್. ಹಾಗಾಗಿ ಈ ಜೀವನ, ನನ್ನ ಕೋಪ ಅಥವಾ ನನ್ನ ಯಾವುದೋ ದುಡುಕು ಅಷ್ಟಕ್ಕೆ ಮುಗ್ದಿಲ್ಲ. ಅದರ ನಂತರ ಒಂದು ಬಾಳಿದೆ, ಬದುಕಿದೆ. ದುಡುಕಿದ್ರೆ ಇನ್ನೊಂದ್ ತರ ಹೋಗುತ್ತೆ ಬದುಕು. ಸಮಾಧಾನದಿಂದ ತಗೊಂಡ್ರೆ ಆ ಬದುಕಿನ ರೀತಿನೇ ಬೇರೆ ಹೋಗುತ್ತೆ. ನಿಜ, ಖಂಡಿತ ಅದ್ಭುತವಾಗಿ ಮಾತಾಡಿದ್ರಿ.